ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಾನು ಪ್ರತಿದಿನ ಒಂದು ಹೆಲ್ದಿ ಡ್ರಿಂಕ್ನ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಇದಂತೂ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಶುಂಠಿ ಸೇರಿಸ್ಕೊಂಡಿದ್ದೀನಿ, 2 ನೆಲ್ಲಿಕಾಯಿನ ಸೇರಿಸ್ಕೊಂಡಿದ್ದೀನಿ, 1 ಕಡ್ಡಿ ಕರಿಬೇವು, 1/4 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಂಗೆ ಒಂಚೂರು ಬೇಕು ಅನಿಸುತ್ತೆ, ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊತಾ ಇದ್ದೀನಿ. ಇದನ್ನು ಹಂಗೆ ಕೂಡ ಕುಡಿಬೋದು ಪಲ್ಪ್ ಸಮೇತ, ಬಟ್ ನಂಗೆ ಆ ಥರ ಕುಡಿಲಿಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಶೋಧಿಸ್ಕೊಂಡು ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕಾಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು. ಇದನ್ನು ವಾರದಲ್ಲಿ 1-2 ಟೈಮ್ ಆದರೂ ಕುಡಿಲಿಕ್ಕೆ ಟ್ರೈ ಮಾಡಿ. ಈ ಕಡೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಚಪಾತಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಚಪಾತಿ ಕೂಡ ಮಾಡ್ಕೊತಿದ್ದೀನಿ ಇವತ್ತು ತಿಂಡಿಗೆ. ಚಪಾತಿ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಿ ಸ್ವಲ್ಪ ರೆಸ್ಟಿಗೆ ಬಿಟ್ಟೆ. ಈಗ ಮಶ್ರೂಮ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳೋದು. ನೋಡಿ, ನಾನು ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಆದರೆ ಸಾಕು. ಗ್ರೈಂಡ್ ಮಾಡಿಕೊಂಡು ಕಡಾಯಿ ಬಿಸಿ ಇಟ್ಕೊಂಡು 3-4 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಅದರೊಳಗಡೆ 1 ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗನ್ನ ಸೇರಿಸ್ಕೊಂಡು ಪಲಾವ್ ಎಲೆ, ಸೋಂಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ 1-2 ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 2 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈ ಟೈಮ್ನಲ್ಲಿ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಡ್ರಾಪ್ ಕೂಡ ನೀರು ಹಾಕಬಾರ್ದು, ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಮಶ್ರೂಮ್ ಗ್ರೇವಿ, ಹಾಗಾಗಿ ನೀರು ಹಾಕಲೇಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, 1 ಡ್ರಾಪು ಕೂಡ ನೀರು ಹಾಕಿಲ್ಲ ನಾನು, ಎಷ್ಟು ನೀರು ಬಿಟ್ಕೊಂಡಿದೆ ಗ್ರೇವಿಲಿ. ಈ ಟೈಮಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ ನೋಡ್ಕೊಂಡು ಖಾರ ಸೇರಿಸ್ಕೊಳ್ಳಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಚಮಚ ಜೀರಿಗೆ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕೂಡ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಕಸೂರಿ ಮೇಥಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈ ಕಡೆ ಚಪಾತಿ ಕೂಡ ಮಾಡಿಕೊಂಡೆ, ಚಪಾತಿನ ಪ್ಲೇನ್ ಚಪಾತಿ ಮಾಡ್ಕೊಂಡಿದ್ದೆ, ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಚಪಾತಿ ಕೂಡ ವಸ್ತು ಎತ್ತಿಟ್ಕೊಂಡೆ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ 8 ಗಂಟೆಗೆಲ್ಲ ಅಡುಗೆ ರೆಡಿ ಆಗಿಬಿಡ್ಬೇಕು. ತಿಂಡಿ ಮಗನೂ ಕೂಡ ಸ್ಕೂಲು 8:15ಗೆ ಹೊರಡಬೇಕು ಅವನು ಕೂಡ, ಹಾಗಾಗಿ ತಿಂಡಿ ಎಲ್ಲ ಬೇಗನೆ ರೆಡಿ ಮಾಡ್ಕೋಬೇಕು. ತಿಂಡಿ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಬಂದೆ, ಕೆಲ್ಸಕ್ಕೆ ಕೂಡ ಟೈಮ್ ಆಗುತ್ತಲ್ಲ, ಹಂಗಾಗಿ ಈಗ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಂದು ಪ್ರತಿದಿನ ಇದೇ ಥರ ಇರುತ್ತೆ ರೊಟೀನು, ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಇದೇ ಥರ ರೊಟೀನ್ ಫಾಲೋ ಮಾಡಬೇಕು, ಇಲ್ಲಾಂದರೆ ಟೈಮ್ ಆಗೋಗ್ಬಿಡುತ್ತೆ ಕೆಲಸಕ್ಕೆ. ಹಾಗಾಗಿ ಇವತ್ತು ತಿಂಡಿ ಈ ಥರ ಇತ್ತು. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು.